ನಮ್ಮನ್ನು ನೋಡಲಿಕ್ಕೆ ನೀವು ಬಂದಿದ್ದೀರಾ, ನಿಮ್ಮನ್ನು ನೋಡಲಿಕ್ಕೆ ನಾವು ಬರಬಾರ್ದಾ? ಯಾರೀ ಬ್ರಹ್ಮ ರಾಕ್ಷಸ? ಬೆರಮೇನ್ ನೋಡೋಕ್ಕೆ ಯಾರು ಬಂದಿದ್ದು? ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಚಾರಗಳನ್ನ ತಿಳಿಸ್ಕೊಡ್ತೀವಿ. ಎಲ್ಲರಿಗೂ ನಮಸ್ಕಾರ. ರಾಜಧಾನಿ ಐಕ್ಳು ಚಾನಲ್ಗೆ ಸ್ವಾಗತ. ರಾಜಧಾನಿ ಐಕ್ಳು ಯೂಟ್ಯೂಬ್ ಚಾನಲ್ಗೆ 1,000 ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ. ಯಾರೇ ಸಬ್ಸ್ಕ್ರೈಬ್ ಆಗಿದ್ದೀರೋ ನಿಮ್ಗೆಲ್ಲರಿಗೂ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀವಿ. ಮತ್ತಷ್ಟು ಸಿನಿಮಾ ಮಾಹಿತಿಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋದಲ್ಲಿ ಹೇಳಕ್ಕೆ ಹೋಗ್ತಿರೋ ವಿಷಯ ಕಂಪ್ಲೀಟ್ ನನ್ನ ಪಾಯಿಂಟ್ ಆಫ್ ವ್ಯೂ ಆಗಿರುತ್ತೆ. ಇದ್ರ ಜೊತೆಗೆ ಅನಾಲಿಸಿಸ್ ಮತ್ತು ಬ್ರೇಕ್ ಡೌನ್ ಎಲ್ಲನೂ ನನ್ನ ಪಾಯಿಂಟ್ ಆಫ್ ವ್ಯೂಲಿ ನಾನು ಕಾಂತಾರ ನೋಡಿದಾಗ ನನಗೇನು ಅನಿಸ್ತು ಅನ್ನೋದು ಹೇಳ್ತಾ ಇದ್ದೀನಿ. 2022ರಲ್ಲಿ ರಿಲೀಸ್ ಆದ ಕಾಂತಾರ ಸಿನಿಮಾದ ಒಂದು ದೃಶ್ಯ ನೆನಪಿಗೆ ಬರುತ್ತೆ. ಶಿವನ ತಂದೆ ಈ ಜಾಗದಲ್ಲೇ ಕಾಣೆಯಾಗಿರ್ತಾರೆ. ಮಗನಿಗೆ ಡೌಟ್ ಬರುತ್ತೆ, ಅಪ್ಪಯ್ಯ ಯಾಕೆ ಇದೇ ಜಾಗದಲ್ಲೇ ಕಾಣೆಯಾಗಿದ್ದು ಅಂತ. ಟ್ರೈಲರ್ನ ಶುರುನಲ್ಲೇ ಈ ಶಾರ್ಟ್ಸ್ ಹಾಕಿ ನಮ್ಮನ್ನ ಕನೆಕ್ಟ್ ಮಾಡಿಸ್ತಾರೆ. ಯಾವಾಗೆಲ್ಲ ಮನುಷ್ಯ ಅಧರ್ಮದ ಕಡೆ ಸಾಕ್ತಾನೋ ಧರ್ಮ ಕಾಪಾಡಲಿಕ್ಕೆ ಈಶ್ವರ ದೇವರು ಗಣಗಳನ್ನು ಕಳಿಸ್ತಾನೆ ಇರ್ತಾನೆ. ಗಣ ಅಂದರೆ ಒಂದು ಅಂದ್ಕೊಳ್ಳೋಣ, ಗಣಗಳನ್ನು ಒಬ್ಬ ಅಲ್ಲ, ಇಬ್ಬರಾಗಿರ್ಬೋದು, 3 ಜನ ಆಗಿರ್ಬೋದು, 5 ಜನ ಆಗಿರ್ಬೋದು. ಆ ಎಲ್ಲ ಗಣಗಳು ಬಂದು ನೆಲೆಸಿದ್ದು ಈ ನಮ್ಮ ಪುಣ್ಯ ಮಣ್ಣಿನಲ್ಲೇ. ಟ್ರೈಲರ್ನ ನೆಕ್ಸ್ಟ್ ಡೈಲಾಗಲ್ಲೇ ಎಲ್ಲ ಗಣಗಳು ಅಂತ ಯೂಸ್ ಮಾಡಿದ್ದಾರೆ. ಗುಲ್ಶನ್ ದೇವಯ್ಯ ಕಾಂತಾರದಲ್ಲಿ ಕುಲಶೇಖರ ಅನ್ನೋ ಪಾತ್ರ ಮಾಡ್ತಾ ಇದ್ದಾರೆ. ಈ ಕುಲಶೇಖರ ಯಾರು ಸ್ವಲ್ಪ ಇನ್ ಡೀಟೇಲ್ ಆಗಿ ನೋಡಕ್ ಹೋದ್ರೆ, ರಾಜ ತುಳುವ ಅಲುಪೇಂದ್ರ ತುಳು ಕೋಡಿಯನ್ನು ಹಿಂದೆ ನೀವು ಕಾಣ್ಬೋದು. ಮೀನ್ಸ್ ಇದು ತುಳುನಾಡಿನ ಧ್ವಜ ಅಂತ ಅನ್ಸುತ್ತೆ. ಅವಾಗಲೇ ಹೇಳಿದ್ನಲ್ಲ, ಶಿವ ಗಣಗಳನ್ನು ಕಳಿಸ್ತಾನೆ ಅಂತ. ಇಲ್ಲಿ ಕಳಿಸಿದಾನೆ. ಆ ಮಗು ಜನನೂ ಆಗಿದೆ. ಆ ಮಗುನ ಪ್ರೊಟೆಕ್ಟ್ ಮಾಡೋಕ್ಕೆ ಅಥವಾ ಆ ಮಗುನ ನೋಡೋಕ್ಕೆ ಹುಲಿ ಬಂದಿದೆ. ಇಟ್ ಸೀಮ್ಸ್ ಮಲೆ ಮಹದೇಶ್ವರ ವಾಹನ ಹುಲಿ. ರಿಷಬ್ ಶೆಟ್ಟಿ ಅವರ ಕ್ಯಾರೆಕ್ಟರೈಸೇಷನ್ನ ಒಂದು ಹುಲಿಗೆ ಹೋಲಿಕೆ ಮಾಡೋ ರೀತಿ ಪ್ರೆಸೆಂಟೇಷನ್ ಮಾಡಿರ್ತಾರೆ. ಬುಡಕಟ್ಟು ಜನಾಂಗದವರು ಆ ಮಗುನ ಕಂಡು ಅದಕ್ಕೊಂದು ಹೆಸರಿಡ್ತಾರೆ, ಬೆರ್ಮೆ. ಗೂಗಲಲ್ಲಿ ಬೆರ್ಮೆ ಅನ್ನೋ ಪದದ ಅರ್ಥ ಏನು ಅಂತ ತಿಳ್ಕೊಳಕ್ಕೆ ಹೋಗಿದೆ. ಕೆಲವೊಂದು ಇಂಟ್ರೆಸ್ಟಿಂಗ್ ವಿಚಾರಗಳು ಸಿಕ್ತು. ಬ್ರಹ್ಮೆ ತುಳುನಾಡಿನಲ್ಲಿ ಪೂಜಿಸಲ್ಪಡುವ ದೇವತೆಯಾಗಿದ್ದು ಎಲ್ಲ ದೈವಗಳ ಪರಮ ದೇವರು ಮತ್ತು ಮುಖ್ಯಸ್ಥಾನದೆಂದು ಪರಿಗಣಿಸಲಾಗಿದೆ. ವಿಡಿಯೋನ ಕೊನೆ ತನಕ ನೋಡಿ ಕೆಲವೊಂದು ಇಂಟ್ರೆಸ್ಟಿಂಗ್ ವಿಚಾರಗಳನ್ನ ಹೇಳ್ತೀನಿ. ಕಾಂತಾರದ ಒಳಗೆ ಯಾವತ್ತೂ ಹೋಗಬೇಡಿ, ಅಲ್ಲಿ ಬ್ರಹ್ಮ ರಾಕ್ಷಸ ಇದ್ದಾನೆ. ಜನ ಎಲ್ಲ ಇಲ್ಲಿ ನಿಂತ್ಕೊಂಡಿದ್ದಾರೆ, ಒಬ್ಬನ ಕಾಲು ನಡುಗ್ತಾ ಇದೆ. ಕಾಡಲ್ಲಿ ಕೆಲವೊಂದು ರಹಸ್ಯಗಳಿರಬಹುದು, ಮತ್ತೆ ಬ್ರಹ್ಮ ರಾಕ್ಷಸ ಕೂಡ ಇರಬಹುದು. ಹಾಲಿವುಡ್ ಸಿನಿಮಾಗಳಲ್ಲಿ ಪ್ಯಾರಲಲ್ ಯೂನಿವರ್ಸ್ ಅನ್ನೋ ಕಾನ್ಸೆಪ್ಟ್ ಇದೆ. ಕಾಂತಾರ ಚಾಪ್ಟರ್ 1 ಟ್ರೈಲರ್ ನೋಡಿದ್ರೆ ಪ್ಯಾರಲಲ್ ಯೂನಿವರ್ಸ್ ಅನ್ನೋ ಕಾನ್ಸೆಪ್ಟ್ ಇಲ್ಲೂ ಕೂಡ ಬಂದಿದೆ. 2002ನಲ್ಲಿ ರಿಲೀಸ್ ಆದ ಕಾಂತಾರ ಸಿನಿಮಾದಲ್ಲಿ ಆಕ್ಟ್ ಮಾಡಿದ ಎಷ್ಟೋ ಆರ್ಟಿಸ್ಟ್ಗಳು ಇಲ್ಲಿ ರಿಪೀಟ್ ಆಗಿದ್ದಾರೆ. ಇಟ್ ಸೀಮ್ಸ್ ಲೈಕ್ ಕಾಂತಾರ ಚಾಪ್ಟರ್ 1 ಕನೆಕ್ಟಿಂಗ್ ಟು ಪ್ಯಾರಲಲ್ ಯೂನಿವರ್ಸ್. ನೋಡೋಣ ನೆಕ್ಸ್ಟ್ ಯಾರ್ಯಾರು ಬರ್ತಾರೆ ಅಂತ. ಹಿಂದೆ ಬಂದಂಥ ಕಾಂತಾರದಲ್ಲಿ ಶಿವ ಮತ್ತು ಅವನ ಸ್ನೇಹಿತರು ಯಾವ ಥರ ಬಾಂಡಿಂಗ್ ಇತ್ತು ಅಂತ ಎಲ್ಲರೂ ನೋಡಿದ್ದೀವಿ. ಇಲ್ಲೂ ಕೂಡ ಆ ಬಾಂಡಿಂಗ್ನ ತೋರಿಸಿದ್ದಾರೆ. ಇಲ್ಲಿ ರಿಷಬ್ ಶೆಟ್ಟಿ ಮತ್ತು ಅವ್ರ ಫ್ರೆಂಡ್ಸ್ ಹಾಕೊಂಡಿರೋ ಕಾಸ್ಟ್ಯೂಮ್ನ ಅಬ್ಸರ್ವ್ ಮಾಡಿದ್ರೆ ಒಂದು ವಿಚಾರ ಕ್ಲಿಯರಾಗಿ ಗೊತ್ತಾಗುತ್ತೆ. ಇವರು ಕೂಡ ಕುಲಶೇಖರ ಆರ್ಮಿಲಿ ಒಂದಾಗಿರ್ತಾರೆ. ಆದರೆ ಏನೋ ಒಂದು ಘಟನೆ ನಡೆಯುತ್ತೆ. ಆ ಘಟನೆಗೆ ಕಾರಣ ಇದಾಗಿರ್ಬೋದಾ? ರಿಷಬ್ ಅವರ ಕೈಲಿ ಯಾವುದೇ ಕತ್ತಿ ಅಥವಾ ಯಾವುದೇ ಆಯುಧ ಇಲ್ಲ. ಅವರು ಸೈನಿಕರ ಜೊತೆ ಯುದ್ಧ ಮಾಡಿ ದೇವಸ್ಥಾನಕ್ಕೆ ತೇರು ತೊಗೊಂಡ್ಬರ್ತಾರೆ. ತೇರು ತೊಗೊಂಡು ಬರ್ತಾ ಇದ್ದಾರೆ ಅಂದ್ರೆ ಅನ್ಕೋಬೇಕು ಅಲ್ಲಿ ಆಲ್ರೆಡಿ ದೇವಸ್ಥಾನ ಕನ್ಸ್ಟ್ರಕ್ಷನ್ ಆಗ್ತಾ ಇದೆ ಅಂತ. ಇಟ್ ಸೀಮ್ಸ್ ದೇವರು ಆಲ್ರೆಡಿ ಬಂದಿದ್ದಾರೆ. ಆ ದೇವ್ರನ್ನ ಪೂಜೆ ಮಾಡೋಕ್ಕೆ ಎಲ್ಲ ಥರ ತಯಾರಿಗಳು ನಡೀತಾ ಇದೆ. ಈ ವಿಷಯ ತಿಳಿದಂಥ ರಾಜ ಭ್ರಮೆನ ಜೈಲಿಗೆ ಹಾಕಿಸ್ತಾನೆ. ಆದರೆ ಆ ಜೈಲ್ ಡೋರ್ನೇ ಬ್ರೇಕ್ ಮಾಡ್ಕೊಂಡು ಹೊರಗೆ ಬರ್ತಾನೆ. ಇದಾದ್ಮೇಲೆ ರಾಜನ ಆರ್ಮಿನ ರಿಜೆಕ್ಟ್ ಮಾಡಿ ಅವ್ರ ಸ್ವಂತದವ್ರನ್ನ ಕಾಪಾಡೋಕ್ಕೆ ಬರ್ತಾನೆ. ಯಾಕಂದ್ರೆ ರಾಜನ ಕಡೆಯವರು ಆಲ್ರೆಡಿ ದಬ್ಬಾಳಿಕೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿರ್ತಾರೆ. ಇಟ್ ಸೀಮ್ಸ್ ಇವ್ರು ಆಲ್ರೆಡಿ ರಾಜನ ವಿರುದ್ಧ ನಿಂತಿರ್ತಾರೆ. ಇಲ್ಲಿರೋ ಕೆಲವೊಂದು ಶಾರ್ಟ್ಸ್ಗಳನ್ನ ಅಬ್ಸರ್ವ್ ಮಾಡಿದ್ರೆ ಗೊತ್ತಾಗುತ್ತೆ. ಮತ್ತೆ ಇಲ್ಲೊಂದು ಡೈಲಾಗ್ ಕೂಡ ಇದೆ. ಕಾಂತಾರದವರು ನಮ್ಮ ವಿರುದ್ಧ ವ್ಯಾಪಾರ ಸ್ಟಾರ್ಟ್ ಮಾಡಿದ್ದಾರೆ. ಸಿಟ್ಟಿಗೆದ್ದ ರಾಜ ಕಾಂತಾರದವ್ರನ್ನ ಹೊಡೆಯೋಕ್ಕೆ ಬಡಿಯೋಕ್ಕೆ ಸ್ಟಾರ್ಟ್ ಮಾಡಿರ್ತಾನೆ. ಇವ್ರನ್ನೆಲ್ಲ ಕಾಪಾಡ್ಕೊಳ್ಳೋಕ್ಕೆ ಒಬ್ಬನ ಕೈಲಿ ಹೇಗೆ ಸಾಧ್ಯ? ಆ ಒಬ್ಬನಿಗೆ ಏನಾದರೂ ಶಕ್ತಿ ಇರಲೇಬೇಕಲ್ವಾ? ಆವಾಗಲೇ ಹೇಳಿದ್ನಲ್ಲ, ಕಾಂತಾರದಲ್ಲಿ ಆ್ಯಕ್ಟ್ ಮಾಡಿರೋ ಎಷ್ಟೊಂದು ಜನ ಚಾಪ್ಟರ್ 1ನಲ್ಲಿ ಕೂಡ ಆ್ಯಕ್ಟ್ ಮಾಡಿದ್ದಾರೆ ಅಂತ. ಅದರಲ್ಲಿ ಒಬ್ಬರು ಮಾತ್ರ ಮಿಸ್ಸಿಂಗ್, ನಮ್ಮ ರವಿ ಅಣ್ಣ ರೀ. ಅದೇ ಕಾಂತಾರದಲ್ಲಿ ಬುಳ್ಳ ಅನ್ನೋ ಕ್ಯಾರೆಕ್ಟರ್ ಮಾಡಿದ್ರಲ್ಲ ಅವರು. ಇವ್ರನ್ನ ಯಾಕೆ ಮಿಸ್ ಮಾಡಿದ್ದಾರೆ ಅಂದರೆ ಪ್ರೀವಿಯಸ್ ಕಾಂತಾರದಲ್ಲಿ ಇವ್ರು ಸತ್ತೋಗಿರ್ತಾರೆ. ಅದಕ್ಕೋಸ್ಕರ ಇವ್ರನ್ನ ಮಿಸ್ ಮಾಡಿರ್ಬೋದು. ಥಿಯೇಟರ್ನಲ್ಲಿ ಬಂದು ನೋಡಿ ಆ ಸರ್ಪ್ರೈಸ್ನ ಎಂಜಾಯ್ ಮಾಡೋಕ್ಕಿರ್ಬೋದು. ಎಲ್ಲಾನು ನಮ್ಮ ಕೈ ಮೀರಿ ಹೋಗ್ತಾ ಇದ್ದಾಗ ಬುಡಕಟ್ಟು ಜನಾಂಗದವರು ಅಸಹಾಯಕತೆಯಿಂದ ಇರಬೇಕಾದ್ರೆ ಅವ್ರನ್ನ ಕಾಪಾಡೋಕ್ಕೆ ಬರಲೇಬೇಕು ಆ ದೇವರೇ ಗುಳಿಗ. ಟ್ರೈಲರ್ನಲ್ಲಿ ಅಲ್ಲೊಂದು ಬ್ಯಾಕ್ಗ್ರೌಂಡ್ ವಾಯ್ಸ್ ಕೂಡ ಬರುತ್ತೆ, ಬೇಗ ಬಂದು ನಮ್ಮನ್ನ ಕಾಪಾಡು ಗುಳಿಗ. ಇದು ನಾನು ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡಿದ್ದೀನಿ. ಅಲ್ಲಿ ತುಳು ಲ್ಯಾಂಗ್ವೇಜಲ್ಲಿ ಬಂದಿದೆ. ಪ್ರೀವಿಯಸ್ಸಲ್ಲಿ ಹೇಳಿದಾಗೆ ನನ್ನ ಬೆನ್ನಲ್ಲೇ ಉಗ್ರರೂಪಿ ಗುಳಿಗ ಕೂಡ ಬರ್ತಾನೆ. ನೆನಪಿದೆ ಅಲ್ವಾ ಈ ಡೈಲಾಗು? ಯಾರು ಹೇಳಿದರು ಅಂತ? ಎಸ್, ಇವರೇನೆ. ಇದರ ರಿಫ್ರಾಕ್ಷನ್ ಕಾಂತಾರ ಚಾಪ್ಟರ್ 1ನಲ್ಲೂ ಇದೆ. ಅದು ಯಾವ ಟೈಮಲ್ಲಿ ಬರುತ್ತೆ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ದೇವೇಂದ್ರನ್ಗೆ ರೈಟ್ ಹ್ಯಾಂಡ್ ಆದಂಥ ಪ್ರಮೋದ್ ಶೆಟ್ಟಿ ಅವರು ಕೂಡ ಇಲ್ಲಿ ಕುಲಶೇಖರನ್ಗೆ ರೈಟ್ ಹ್ಯಾಂಡ್ ಆಗಿದ್ದಾರೆ. ಇದೊಂದು ಶಾರ್ಟಲ್ಲಿ ನೀವು ಅಬ್ಸರ್ವ್ ಮಾಡಿದ್ರೆ ಗೊತ್ತಾಗುತ್ತೆ. ಅಲ್ಲಿ ಅಚ್ಯುತ್ ಕುಮಾರ್ ಅವ್ರಿಗೆ ರೈಟ್ ಹ್ಯಾಂಡು, ಇಲ್ಲಿ ಗುಲ್ಶನ್ ದೇವಯ್ಯ ಅವ್ರಿಗೆ ರೈಟ್ ಹ್ಯಾಂಡು. ಜನರಿಗೆ ದೇವ್ರ ರೂಪದಲ್ಲಿರೋ ಕಲ್ಲು ಸಿಗುತ್ತೆ. ಆ ಕಲ್ಲು ಮೇಲೆ ತ್ರಿಶೂಲದ ಸಿಂಬಲ್ ಇದೆ.
ಆ ಕಲ್ಲನ್ನ ಜನ ದೇವ್ರ ಥರ ಪೂಜೆ ಮಾಡೋಕ್ಕೆ ಶುರು ಮಾಡಿರ್ತಾರೆ. ಕಾಂತಾರದಲ್ಲಿ ಹೇಗೆ ದೇವೇಂದ್ರ ಇಡೀ ಕಾಡನ್ನ ನಾಶ ಮಾಡಕ್ಕೆ ಬರ್ತಾನೆ, ಆಮೇಲೆ ಏನಾಗುತ್ತೆ ಅನ್ನೋದು ನಿಮಗೆ ಗೊತ್ತು. ಅದೇ ಥರನೇ ಇಲ್ಲಿ ಕುಲಶೇಖರನು ಕಾಡನ್ನ ನಾಶ ಮಾಡಕ್ಕೆ ಬರ್ತಾನೆ. ಕಾಡಿನ ಜನರು ಪೂಜೆ ಮಾಡ್ತಾ ಇರೋ ಅಂಥ ಮರಕ್ಕೆ ಬೆಂಕಿ ಇಡ್ತಾನೆ. ಆ ಬೆಂಕಿಯಲ್ಲಿ ಪಂಜುರುಳಿ ದೈವ ಪ್ರತ್ಯಕ್ಷ ಆಗುತ್ತೆ. ಇಲ್ಲೊಂದು ತೃಪ್ತಿಯಾಗಿರೋ ವಿಚಾರ ಇದೆ. ಕಾಡಲ್ಲಿ ಒಂದು ಸೊಪ್ಪು ಸಿಗ್ತದೆ, ಅದನ್ನು ತಲೆಗೆ ಹಚ್ಕೊಂಡ್ರೆ ಕೂದಲು ವಾಪಸ್ ಬರುತ್ತೆ ಅಂತ ದೀಪಕ್ ಅವ್ರು ಹೇಳಿದರು. ಈ ಕಡೆ ವ್ಯಾಪಾರ ಮಾಡ್ತಾ ಇರೋ ಒಂದು ಶಾರ್ಟಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ಅವ್ರಿಗೆ ತಲೆ ತುಂಬ ಕೂದಲಿದೆ. ಇಲ್ಲಿರೋ ಜನರು ತಾವು ಬೆಳೆಯೋ ಅಂಥ ಬೆಳೆ ಅಂದರೆ ಕಾಡಲ್ಲಿ ಏನು ಸಿಗುತ್ತೆ ಅದನ್ನು ಮಾರಕ್ಕೆ ಶುರು ಮಾಡಿರ್ತಾರೆ. ಅಫ್ಕೋರ್ಸ್ ಈ ವಿಷಯ ರಾಜಂಗೆ ಗೊತ್ತಾರೆ ಏನಾಗುತ್ತೆ ಅನ್ನೋದು ಗೊತ್ತಲ್ವಾ, ಬಂದು ಎಲ್ಲಾನು ನಾಶ ಮಾಡ್ತಾನೆ. ಇಲ್ಲಿ ಭೂತಕೋಲ ಇಷ್ಟು ರಿಚ್ ಆಗಿ ನಡೀತಾ ಇದೆ ಅಂದರೆ ಇದು ನಡೆಸ್ತಾ ಇರೋದು ರಾಜ ಅಂತ ಸಿಂಬಾಲಿಕ್ ಆಗಿ ಹೇಳಿದ್ದಾರೆ. ಒಂದೇ ಜಾಗದಲ್ಲಿ ಕನಕಾವತಿ ಭರತನಾಟ್ಯ ಆಡ್ತಾ ಇದ್ದಾರೆ. ಅದೇ ಜಾಗದಲ್ಲಿ ಭ್ರಮೆ ಮತ್ತು ಅವ್ರ ತಂಡದವರು ಕುಣಿದು ಕುಪ್ಪಳಿಸ್ತಾ ಇದ್ದಾರೆ. ಟ್ರೈಲರ್ನಲ್ಲಿ ಇದೊಂದು ಲೆಗ್ ಶಾಟ್ನ ಪ್ರೆಸೆಂಟ್ ಮಾಡಿದ್ದಾರೆ. ಇಲ್ಲಿ 2 ದೈವಗಳಿದೆ, ಮುಖ ರಿವೀಲ್ ಮಾಡಿಲ್ಲ. ಕಲ್ಲರಲ್ಲಿ ಮ್ಯಾಚ್ ಮಾಡೋ ಥರ ಹೋದರೆ ಒಂದು ಪಂಜುರುಳಿ ದೈವ, ಇನ್ನೊಂದು ಗುಳಿಗ ದೈವ. ಗುಳಿಗ ದೈವ ಕಪ್ಪಾಗಿರುತ್ತೆ ಅಂತ ಕೆಲವೊಂದು ವಿಡಿಯೋಸ್ಗಳಲ್ಲಿ ನೋಡಿದ್ದೀವಿ. ನೋಡೋಣ ಸಿನಿಮಾದಲ್ಲಿ ಗುಳಿಗ ದೈವ ಯಾರು ಮಾಡಿರ್ಬೋದು ಅಂತ. ಶಿವ ದೇವೇಂದ್ರಂಗೆ ಹೇಳೋವಂಥ ಮಾತು, ನೀವು ನಮ್ಮನೆಯೊಳಗಡೆ ಬಂದಿದ್ದೀರಿ, ನಾವು ಬರಬಾರ್ದಾ? ಸೇಮ್ ಡೈಲಾಗ್ನ ಸ್ವಲ್ಪ ವೇರಿಯೇಷನ್ಸ್ ಮಾಡಿ ಪ್ಲೇಸ್ ಮಾಡಿದ್ದಾರೆ. ನಮ್ಮನ್ನು ನೋಡಲಿಕ್ಕೆ ನೀವು ಬಂದಿದ್ದೀರಿ, ನಿಮ್ಮನ್ನು ನೋಡಲಿಕ್ಕೆ ನಾವು ಬರಬಾರ್ದಾ? ಈ ಡೈಲಾಗ್ನ ಕುಲಶೇಖರನ ನೋಡ್ಕೊಂಡೇ ಹೇಳಿರ್ಬೋದು, ಆದರೆ ಕಣ್ಣು ಇನ್ನೊಬ್ರು ನೋಡುತ್ತೆ. ಯಾರನ್ನ? ಬ್ರಹ್ಮ ರಾಕ್ಷಸ ಮಾತಾಡ್ತಾ ಇರೋದನ್ನ ಏನಾದರೂ ಕೇಳಿಸ್ಕೊತಾ ಇರ್ಬೋದಾ? ಪ್ರತಿಯೊಂದು ಅಂತ್ಯದಲ್ಲೂ ಒಂದು ಆರಂಭ ಇರುತ್ತೆ. ಇಲ್ಲಿರೋ ಕಿರೀಟನ ನೀವು ಅಬ್ಸರ್ವ್ ಮಾಡಿದ್ರೆ ಗೊತ್ತಾಗುತ್ತೆ ಇದು ಕುಲಶೇಖರಂದು. ಕ್ಲೈಮ್ಯಾಕ್ಸಲ್ಲಿ ಬರೋ ಅಂಥ ಎಪಿಸೋಡ್ ಅನಿಸುತ್ತೆ. ಒಂದು ದೊಡ್ಡ ಸೈನ್ಯ ಅಥವಾ ಒಂದು ದೊಡ್ಡ ಸಮಸ್ಯೆನ ಎದುರಿಸ್ಬೇಕು ಅಂದರೆ ಅದಕ್ಕಿಂತ ದೊಡ್ಡದಾಗಿರೋ ಅಂಥ ಶಕ್ತಿ ಇರಬೇಕು. ಆ ಶಕ್ತಿನ ಹುಡ್ಕೊಂಡು ರಿಷಬ್ ಅವರು ಶಿವ ಇರೋ ಜಾಗಕ್ಕೆ ಬರ್ತಾರೆ. ರಿಷಬ್ ಅವರ ಕಿವಿಲಿ ಓಲೆ ರೂಪದಲ್ಲಿ ಹುಲಿ ಉಗುರು ಇದೆ, ಅದು ಯಾವಾಗಲೂ ಡೌನ್ ಆಗಿರುತ್ತೆ. ಅವ್ರು ಯಾವಾಗ ಪಾತಾಳಕ್ಕೆ ಶಿವ ಇರೋ ಅಂಥ ಜಾಗಕ್ಕೆ ಹೋಗ್ತಾರೆ, ಆ ಹುಲಿ ಉಗುರು ಸ್ಟ್ರೈಟ್ ಆಗುತ್ತೆ. ಮತ್ತೆ ಆ ಬಾಡಿ ಟ್ರಾನ್ಸ್ಫಾರ್ಮೇಶನ್ ಕೂಡ ತುಂಬಾ ಗಟ್ಟಿ ಆಗುತ್ತೆ. ನನಗೂ ಗೊತ್ತಿರಲಿಲ್ಲ ಇಷ್ಟೊಂದು ಇಂಟ್ರೆಸ್ಟಿಂಗ್ ವಿಷಯಗಳು ಟ್ರೈಲರಲ್ಲಿ ಬಿಟ್ಕೊಟ್ಟಿದ್ದಾರೆ ಅಂತ. ಸುಮಾರು ಸಲ ರಿಪೀಟ್ ಆಗಿ ನೋಡಿದಾಗ ಕೆಲವೊಂದು ಇಂಟ್ರೆಸ್ಟಿಂಗ್ ವಿಚಾರಗಳು ಸಿಕ್ತು. ಇಂಟರ್ನೆಟ್ನಲ್ಲಿ ಒಂದು ಶಾಕಿಂಗ್ ವಿಚಾರನೂ ನೋಡಿದೆ. ಕಾಂತಾರದಲ್ಲಿ ಕಿಶೋರ್ ಅವ್ರ ಪಾತ್ರ ಏನಿದೆ ಅದು ರೆಫರೆನ್ಸು ಕುಲಶೇಖರ ಆಗಿದ್ರೆ, ದೇವೇಂದ್ರ ಅವರ ಪಾತ್ರ ರೆಫರೆನ್ಸ್ ಆಗಿ ಕನಕಾವತಿ ಮಾಡಿದ್ರೆ, ಒಂದಂತೂ ಖಚಿತ, ನಮ್ಮ ಜೊತೆ ಖುಷಿಯಾಗಿ ಇರೋರನ್ನ ಯಾವತ್ತೂ ನಂಬಕ್ಕೆ ಹೋಗಬಾರ್ದು. ಇಂಟ್ರೆಸ್ಟಿಂಗ್ ವಿಚಾರ ಹೇಳ್ತೀನಿ ಅಂದಿದೆ. ಅದು ಏನಪ್ಪ ಅಂದರೆ, ಕರ್ನಾಟಕದ ಮೊದಲ ರಾಜವಂಶದ ಕದಂಬರ ಆಳ್ವಿಕೆಯಲ್ಲಿ ರಾಜ ವಿಜೇಂದ್ರ ಆಳುತ್ತಿದ್ದ ಕಾಲ್ಪನಿಕ ಸಾಮಂತ. ಕದಂಬರಿಗೆ ತನ್ನ ನಿಷ್ಠೆಯನ್ನು ಪ್ರತಿಜ್ಞೆ ಮಾಡಿದಾಗಿ ತಿಳಿದಿರುವ ಅವರು ಸಮುದ್ರ ವ್ಯಾಪಾರದ ಮೇಲೆ ಆಧಿಪತ್ಯವನ್ನು ಹೊಂದಿದ್ದಾರೆ. ತನ್ನ ಶೌರ್ಯಕ್ಕೆ ಹೆಸರುವಾಸಿಯಾದ ರಾಜ ವಿಜೇಂದ್ರ ಗುಲಾಮಗಿರಿ ಮತ್ತು ನಾಸ್ತಿಕತೆಯನ್ನು ಆಚರಿಸುವ ಭಯಂಕರ ನಾಯಕ. ಈ ಭಯಂಕರ ನಾಯಕ ಯಾರು ಅಂತ ಗೊತ್ತಿದೆ ಅಲ್ವಾ? ಅಂದಾಗೆ ಸಿನಿಮಾ 2 ಗಂಟೆ 48 ನಿಮಿಷ 53 ಸೆಕೆಂಡ್ ಇದೆ. UBARA ಸರ್ಟಿಫಿಕೇಟ್ ಬಂದಿದೆ. ಸಿನಿಮಾದಲ್ಲಿ ರಿಷಬ್ ಶೆಟ್ಟಿ, ರುಕ್ಮಿಣಿ ವಸಂತ್, ಜಯರಾಮ್, ಗುಲ್ಶನ್ ದೇವಯ್ಯ ಮುಖ್ಯ ಪಾತ್ರದಲ್ಲಿ ಆಕ್ಟ್ ಮಾಡಿದ್ರೆ, ಈ ಹಿಂದೆ ಇಂಟರ್ವ್ಯೂನಲ್ಲಿ ರಿಷಬ್ ಅವರು ಒಂದು ಮಾತು ಹೇಳಿದ್ರು, ಕಾಂತಾರ ಚಾಪ್ಟರ್ 1ನಲ್ಲಿ ರಂಗ ಕಲಾವಿದರು ತುಂಬಾ ಜನ ಇದ್ದಾರೆ ಅಂತ. ಅದರದ್ದು ಕೆಲವೊಂದು ಲಿಸ್ಟ್ ಇದೆ, ನೋಡೋಣ. ರಂಗಾಯಣ ರಘು ಅವರ ವೈಫ್ ಮಂಗಳ ಅವರು, ಬಲರಾಜ್ ವಾಡಿ, ಪ್ರಮೋದ್ ಶೆಟ್ಟಿ, ಪ್ರಕಾಶ್ ತುಮಿನಾಡು, ದೀಪಕ್ ರಾಯ್, ನವೀನ್ ಡಿ ಪಾಟೀಲ್, ರಾಕೇಶ್ ಪೂಜಾರಿ. ಇಂಟ್ರೆಸ್ಟಿಂಗ್ ಅನ್ನಿಸ್ತು, ಸಿನಿಮಾದಲ್ಲಿ ಅಚ್ಯುತ್ ಕುಮಾರ್, ಪ್ರಗತಿ ರಿಷಬ್ ಶೆಟ್ಟಿ ಆಕ್ಟ್ ಮಾಡಿದ್ದಾರೆ. ಮತ್ತಷ್ಟು ಸಿನಿಮಾ ಮಾಹಿತಿಗಳಿಗಾಗಿ ರಾಜಧಾನಿ ಎಕ್ಲು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.